2025 ಡಿಸೆಂಬರ್ NTA ವತಿಯಿಂದ ನಡೆದಂಥ UGC ನೆಟ್ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತ ಕೀ ಆನ್ಸರ್ ಅನ್ನ ಪ್ರಕಟಣೆ ಮಾಡಲಾಗಿದೆ. ಆ ಕೀ ಆನ್ಸರ್ ಕುರಿತು ಈ ಸಂದರ್ಭದಲ್ಲಿ ತಿಳಿದುಕೊಳ್ಳೋಣ. ಒಂದನೇ ಪ್ರಶ್ನೆ ಇದೆ, ಮ್ಯಾಚ್ ದ ಲಿಸ್ಟ್ ಅಂತೇಳಿದೆ. ಎಸ್, ಎ ನಾರ್ತ್ ಅಮೆರಿಕನ್ ಫ್ರೀ ಟ್ರೇಡ್ ಅಗ್ರಿಮೆಂಟ್ 1973, ಅಸೋಸಿಯೇಷನ್ ಫಾರ್ ಸೌತ್ ಈಸ್ಟ್ ಆಸಿಯನ್ ನೇಷನ್ ಅಂತೇಳಿ. ಎಸ್, ಏಷ್ಯನ್ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್. ನೆಕ್ಸ್ಟ್, ಆರ್ಗನೈಸೇಷನ್ ಫಾರ್ ಸೆಕ್ಯೂರಿಟಿ ಅಂಡ್ ಕೋಆಪರೇಷನ್ ಇನ್ ಯುರೋಪ್ ಅಂತಿದೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ 1, 2, 3, 4 ಅಂತ ಕೊಡಲಾಗಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಮೂರನೇ ಆಪ್ಷನ್ ಅಂತಂದ್ರೆ ಎ ಕೆ 1994, ಬಿ 1967 ಆಸಿಯನ್, ಎಸ್ ಏಷ್ಯನ್ ಪೆಸಿಫಿಕ್ ಎಕನಾಮಿಕ್ ಕೋಆಪರೇಷನ್ 1989, ಎಸ್ ಆರ್ಗನೈಸೇಷನ್ ಫಾರ್ ಸೆಕ್ಯೂರಿಟಿ ಅಂಡ್ ಕೋಆಪರೇಷನ್ ಇನ್ ಯುರೋಪ್ ಅಂತೇಳಿ 1973. ಒಂದನೇದಕ್ಕೆ ಆಪ್ಷನ್ 3 ಸರಿಯಾದ ಉತ್ತರ. ಎರಡನೇದು, ಹೂ ಡಿಫೈನ್ಡ್ ಪೊಲಿಟಿಕ್ಸ್ ಹ್ಯಾಸ್ ದ ಅಥಾರಿಟಿವ್ ಅಲೋಕೇಶನ್ ಆಫ್ ವ್ಯಾಲ್ಯೂಸ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಡೇವಿಡ್ ಈಸ್ಟನ್. ಎಸ್, ಮೂರನೇ ಪ್ರಶ್ನೆಗೆ ಮ್ಯಾಚ್ ದ ಫಾಲೋವಿಂಗ್ ಅಂತ ಇದೆ. ಇಲ್ಲಿ ಕೂಡ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಒಂದನೇದಂತಂದ್ರೆ A2, B3, C3 ಅಂಡ್ D4 ಅಂತೇಳಿ ಆಪ್ಷನ್ 1 ಸರಿಯಾದ ಉತ್ತರ. ನೆಕ್ಸ್ಟ್, ಹೂ ಇಸ್ ದ ಫೈನಲ್ ಅಥಾರಿಟಿ ಟು ಡೆಟರ್ಮೈನ್ ಎ ಬಿಲ್ ಆಸ್ ಮನಿ ಬಿಲ್ ಅಂತೇಳಿ, ಅಂದ್ರೆ ಯಾವುದು ಮನಿ ಬಿಲ್ಲು ಹಣಕಾಸಿನ ಬಿಲ್ ಅಂತೇಳಿ ನಿರ್ಧಾರ ಮಾಡೋರು ಯಾರಂತಂದ್ರೆ ಸರಿಯಾದ ಉತ್ತರ ಸ್ಪೀಕರ್ ಆಫ್ ದ ಲೋಕಸಭಾ. 5ನೇ ಪ್ರಶ್ನೆಗೆ ದ ಕಾನ್ಸೆಪ್ಟ್ ಆಫ್ ಡಿಕನ್ಸ್ಟ್ರಕ್ಷನ್ ಈಸ್ ಅಸೋಸಿಯೇಟ್ ವಿತ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎಸ್, 4ನೇದು ಪೋಸ್ಟ್ ಮಾಡರ್ನಿಸಮ್ ಅಂತೇಳಿ. 6ನೇ ಪ್ರಶ್ನೆಗೆ ದ ಟೋಟಲ್ ನಂಬರ್ ಆಫ್ ದ ಮೆಂಬರ್ಶಿಪ್ ಆಫ್ ದ ಫ್ರೆಂಚ್ ಸೆನೆಟ್ ಅಂತ ಇದೆ. ಇದು ಫ್ರೆಂಚ್ ದೇಶದ ಬಗ್ಗೆ, ಫ್ರಾನ್ಸ್ ದೇಶದ ಬಗ್ಗೆ ಅಧ್ಯಯನ ಮಾಡುವಂಥದ್ದು ನಾವು ಕಡಿಮೆ, ಆದರೂ ಈ ಪ್ರಶ್ನೆ ಬಂದಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 348, 1ನೇ ಆಪ್ಷನ್. 7ನೇ ಪ್ರಶ್ನೆ, ಇನ್ ವಿಚ್ ಇಯರ್ ಆಫ್ ದ ಸುಪ್ರೀಂ ಕೋರ್ಟ್ ಆಫ್ ಯುನೈಟೆಡ್ ಸ್ಟೇಟ್ ಅಮೆರಿಕಾ ಅಸರ್ಟೆಡ್ ದ ಪವರ್ ಆಫ್ ಜುಡಿಷಿಯಲ್ ರಿವ್ಯೂ ಅಂತಿದೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್ 1803ರಲ್ಲಿ. 8ನೇ ಪ್ರಶ್ನೆ, ಇನ್ ವಿಚ್ ಇಯರ್ ಯಾಜಿದ್ ಜಿನೋಸೈಡ್ ವಾಸ್ ಕ್ಯಾರಿಡ್ ಔಟ್ ಬೈ ದ ಇಸ್ಲಾಮಿಕ್ ಸ್ಟೇಟ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್ 2014, ಮೊದಲನೇ ಆಪ್ಷನ್ ಸರಿಯಾದ ಉತ್ತರ. ಎಸ್, ಏಳಿಕೆ ಇದೆ, 9ನೇ ಏಳಿಕೆ. ಎಸ್, ಸನ್ಸ್ ದ ಆರ್ಟ್ ಆಫ್ ದ ವಾರ್ ಅಡ್ವೊಕೇಟ್ ಅಟೇಕ್ ದ opponent's strategy and alliance that would involve psychological and perception. The China is the pacifist country and believes in the peaceful mechanism and deal dispute with the other countries ಅಂತಿದೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎಸ್ ಮೂರನೇದು ಸರಿಯಾದ ಉತ್ತರ. ಅದಕ್ಕೆ 10ನೇದು, ಹೂ ಟರ್ಮ್ಡ್ ಡ್ರಾಫ್ಟ್ ಕಮಿಟಿ ಆಫ್ ದ ಕಾನ್ಸ್ಟಿಟ್ಯೂಷನ್ ಆಸ್ ಡ್ರಿಫ್ಟಿಂಗ್ ಕಮಿಟಿ ಅಂತೇಳಿ, ಗೊತ್ತು ಗುರಿ ಇಲ್ಲದ ಸಮಿತಿ ಅಂತೇಳಿ ಕರೆದವರು ಯಾರು ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ 1ನೇದು ನಾಜರುದ್ದೀನ್ ಅಹ್ಮದ್. 11 ಮ್ಯಾಚ್ ದ ಫಾಲೋವಿಂಗ್ ಇದೆ. ಎಸ್, ಮ್ಯಾಚ್ ದ ಫಾಲೋವಿಂಗ್ ಸರಿಯಾದ ಉತ್ತರ ಏನಂತಂದ್ರೆ 1 A4, B3, C2, D1 ಅನ್ನುವಂಥದ್ದು ಸರಿಯಾದ ಉತ್ತರ. ನೆಕ್ಸ್ಟ್, ಮ್ಯಾಚ್ ದ ಫಾಲೋವಿಂಗ್ ಇದೆ. ಮತ್ತೆ ಮ್ಯಾಚ್ ದ ಫಾಲೋವಿಂಗ್ ಅಲ್ಲಿ ನೇಮ್ ಆಫ್ ದ ಕಮಿಟಿ ಅಂಡ್ ಇಯರ್ ಇದೆ. ಅದಕ್ಕೆ ಸರಿಯಾದ ಉತ್ತರ 1ನೇ ಆಪ್ಷನ್ A1 ಅಂತಂದ್ರೆ ಎ ಕಮಿಟಿ 1 ಸರ್ವಿಸ್ ಕಂಡೀಷನ್ ಆಫ್ ದ ಮುನ್ಸಿಪಲ್ ಎಂಪ್ಲಾಯೀಸ್ ಅನ್ನುವಂಥದ್ದು A1 ಅಂದ್ರೆ 1953-54. B2 ಎಸ್ ಸೀರಿಯಲ್ ಆಗಿದೆ, ರೂರಲ್ ಅರ್ಬನ್ ರಿಲೇಶನ್ಶಿಪ್ ಕಮಿಟಿ. ಎಸ್ 1963-66, ನ್ಯಾಷನಲ್ ಕಮಿಷನ್ ಆನ್ ಅರ್ಬನೈಸೇಷನ್ 1965-68, ಟ್ಯಾಕ್ಸೇಷನ್ ಎನ್ಕ್ವೈರಿ ಕಮಿಷನ್ 1985-88 ಅನ್ನುವಂಥದ್ದು ಸರಿಯಾದ ಉತ್ತರ. ಅದು 3ನೇದು. ಎಸ್, ಯೂನಿವರ್ಸಿಟಿ ಆಫ್ ವಿಚ್ ಯೂನಿವರ್ಸಿಟಿ ವಾಸ್ ದ ಫಸ್ಟ್ ಬಿಗಿನ್ ದ ಪ್ರೊಟೆಸ್ಟ್ ಅಗೇನ್ಸ್ಟ್ ದ ಇಂಪೋಸಿಷನ್ ಆಫ್ ಎಮರ್ಜೆನ್ಸಿ 1975 ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಯೂನಿವರ್ಸಿಟಿ ಆಫ್ ದೆಹಲಿ ಅನ್ನುವಂಥದ್ದು ಸರಿಯಾದ ಉತ್ತರ. 14ನೇ ಪ್ರಶ್ನೆಗೆ ದ ಗವರ್ಮೆಂಟ್ ಸೆಟ್ ಆಫ್ ಥರ್ಡ್ ಕಮಿಟಿ ಆನ್ ಪೊಲೀಸ್ ರಿಫಾರ್ಮ್ಸ್ ಅಂಡರ್ ದ ಸ್ಟೇಟ್ಯೂಟ್ ಆಫ್ ಕೆ ಪದ್ಮನಾಭಯ್ಯ ಇನ್ ದ ಇಯರ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 1ನೇದು 2000 ಅಂತೇಳಿ. 15ನೇ ಪ್ರಶ್ನೆ, ಐಡೆಂಟಿಫೈ ದ ಪೋಸ್ಟ್ ಕೋಲ್ಡ್ ವಾರ್ ಪೀರಿಯಡ್ ಇವೆಂಟ್ಸ್ ಅಂತಿದೆ. ಎಸ್, ಅದು ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್ ಇಲ್ಲಿ 1 CDE ಓನ್ಲಿ ಅಂತೇಳಿ. ಸಿ ಅಂತಂದ್ರೆ
ಅರ್ಥಹೈಡ್ ಎಂಡ್ಸ್ ಇನ್ ದ ಸೌತ್ ಆಫ್ರಿಕಾ. ಡಿ ಅಂದ್ರೆ ತಾಲಿಬಾನ್ ಸೆಕೆಂಡ್ ಸೀಸ್ಡ್ ಪವರ್ ಇನ್ ದ ಅಫ್ಘಾನಿಸ್ತಾನ್ ಅಂತೇಳಿ. ಇ ಅಂತಂದ್ರೆ ಕಾರ್ಗಿಲ್ ವಾರ್ ಬಿಟ್ವೀನ್ ಇಂಡಿಯಾ ಅಂಡ್ ಪಾಕಿಸ್ತಾನ್ ಅಂತೇಳಿ. ಎಸ್ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂತಂದ್ರೆ 16ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್ 4ನೇದು ಎ ಬಿ ಸಿ ಇ ಓನ್ಲಿ ಅನ್ನುವಂಥದ್ದು ಸರಿಯಾದ ಉತ್ತರ. 17ನೇ ಪ್ರಶ್ನೆ ಡಾಕ್ಟರ್ ಸಚ್ಚಿದಾನಂದ್ ಸಿನ್ಹಾ ಪ್ರೆಸಿಡೆಂಟ್ ಆಸ್ ದ ಇಂಟ್ರಿಮ್ ಪ್ರೆಸಿಡೆಂಟ್ ಡ್ಯೂರಿಂಗ್ ದ ಇನಾಗ್ರಲ್ ಮೀಟಿಂಗ್ ಆಫ್ ದಂತಿದೆ. ಹಂಗಾಮಿ ಅಧ್ಯಕ್ಷರಾಗಿ ಯಾರು ಕೆಲಸ ಮಾಡಿದವರು ಅಂತಂದ್ರೆ ಯಾವುದಕ್ಕೋಸ್ಕರ ಕೆಲಸ ಮಾಡಿದವರು ಅಂತಂದ್ರೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅನ್ನುವಂಥದ್ದು ಒಂದೇದು ಸರಿಯಾದ ಉತ್ತರ. 18ನೇ ಪ್ರಶ್ನೆಗೆ ಎಸ್ ಹೂ ಇನಾಗ್ರೇಟೆಡ್ ಪಂಚಾಯತ್ ಹೆಟ್ ನಾಗೂರ್ ಅಂತಿದೆ. ಎಸ್ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 3ನೇದು ಜವಾಹರ್ಲಾಲ್ ನೆಹರು ಅನ್ನುವಂಥದ್ದು ಸರಿಯಾದ ಉತ್ತರ. 19 ಮ್ಯಾಚ್ ದ ಫಾಲೋವಿಂಗ್ ಇದೆ. ಎಸ್ ಮ್ಯಾಚ್ ದ ಫಾಲೋವಿಂಗ್ ಅದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎಸ್ ನಾಲ್ಕನೇದು ಸರಿಯಾದ ಉತ್ತರ A3 B4 C2 D1 ಅನ್ನುವಂಥದ್ದು ಸರಿಯಾದ ಉತ್ತರ. 20ನೇ ಪ್ರಶ್ನೆ ಅರೇಂಜ್ ದ ಫಾಲೋವಿಂಗ್ ವರ್ಡ್ ಇವೆಂಟ್ ಇನ್ ದ ಡಿಸೆಂಡಿಂಗ್ ಆರ್ಡರ್ ಅಂತೇಳಿ ನೀವೆಸ್ಟ್ ಟು ಓಲ್ಡೆಸ್ಟ್ ಅಂತೇಳಿ. ಎಸ್ ಇದಕ್ಕೆ ಇಸ್ವಿ ಕೂಡ ಕೊಡಲಾಗಿದೆ. ಅದ್ರ ಪ್ರಕಾರ ನಾವು ಹೊಂದ್ಸೋದಾದ್ರೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್ 2ನೇದು EDABC ಎನ್ನುವಂಥದ್ದು ಸರಿಯಾದ ಉತ್ತರ. 21ನೇ ಪ್ರಶ್ನೆ ಅರೇಂಜ್ ದ ಸ್ಪೀಕರ್ ಆಫ್ ಲೋಕಸಭಾ ಇನ್ ಅಸೆಂಡಿಂಗ್ ಆರ್ಡರ್ ಅಂತಿದೆ. ಎಸ್ ಸರಿಯಾದ ಉತ್ತರ ಏನಂತಂದ್ರೆ ಬಲಿರಾಮ್ ಅಂದ್ರೆ ಲೋಕಸಭೆಯ ಸ್ಪೀಕರು ಹೆಸರುಗಳು ನಮ್ಗೆ ಗೊತ್ತಿರಲೇಬೇಕು. ಲೋಕಸಭಾ ಸ್ಪೀಕರ್ ಅರೇಂಜ್ ದ ಸ್ಪೀಕರ್ ಆಫ್ ಲೋಕಸಭಾ ಅದು ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎಸ್ 3ನೇದು DABCE ಎನ್ನುವಂಥದ್ದು ಸರಿಯಾದ ಉತ್ತರ. 28ನೇ ಪ್ರಶ್ನೆ ವಿಚ್ ಬ್ರಿಟಿಷ್ ಪ್ರೈಮ್ ಮಿನಿಸ್ಟರ್ ಸ್ಟೇಟೆಡ್ ಅಬೌಟ್ ಜಲಿಯನ್ ವಾಲಾಬಾಗ್ ಮೆಸ್ಕ್ರೆ ದ್ಯಾಟ್ ಇಟ್ ವಾಸ್ ಅನ್ಟೆರಬಲ್ ಮನಸ್ಟ್ರೋಸ್ ಅಂತೇಳಿ ಕರೆದವ್ರು ಯಾರು ಅಂತಂದ್ರೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎಸ್ ವಿನ್ಸ್ಟನ್ ಚರ್ಚಿಲ್ ಅಂತೇಳಿ. ಎಸ್ 23ನೇ ಪ್ರಶ್ನೆಗೆ ಪ್ರತಿಪಾದನೆಯ ಕಾರಣ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎಸ್ ಇದೆ ದ ತಾಸ್ಕೆಂಟ್ ಡಿಕ್ಲೇರೇಷನ್ ಬಗ್ಗೆ ಇದೆ. ಬೋತ್ ಎ ಅಂಡ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತೇಳಿ 1ನೇ ಆಪ್ಷನ್ ಸರಿಯಾದ ಉತ್ತರ. ಎಸ್ 24ನೇ ಪ್ರಶ್ನೆ 24ನೇ ಪ್ರಶ್ನೆಗೆ 3ನೇದು ABCED ಎನ್ನುವಂಥದ್ದು ಸರಿಯಾದ ಉತ್ತರ. 25ನೇ ಪ್ರಶ್ನೆ ದ ವ್ಯೂ ದ್ಯಾಟ್ ದ ಫಿಸಿಕಲ್ ವರ್ಲ್ಡ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಶುಡ್ ಬಿ ಟ್ರೀಟೆಡ್ ಆಸ್ ಸಬ್ರಿವೆಂಟ್ ಅಂಡ್ ಹ್ಯೂಮನ್ ನೀಡ್ಸ್ ಅಂಡ್ ಇಂಟ್ರೆಸ್ಟ್ ರೆಫರ್ ಟು ದ ಐಡಿಯಾ ಆಫ್ ಅಂತ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಆಂಥ್ರೋಸೆಂಟ್ರಿಸಮ್ ಅನ್ನುವಂಥದ್ದು. 26ನೇ ಪ್ರಶ್ನೆಗೆ ಎಸ್ 26ನೇ ದ US ಪ್ರೆಸಿಡೆಂಟ್ ವುಡ್ರೋ ವಿಲ್ಸನ್ ಇಶ್ಯೂಡ್ ದ 14 ಪಾಯಿಂಟ್ಸ್ ಅಂತೇಳಿ 14 ಅಂಶಗಳು ಅಂತೇಳಿ. 14 ಅಂಶಗಳು ಅಂದ್ರೆ ಮೊಹಮ್ಮದ್ ಅಲಿ ಜಿನ್ನಾ ನಮ್ಮ ಭಾರತದಲ್ಲಿ ತಂದ್ರೆ ವುಡ್ರೋ ವಿಲ್ಸನ್ ಅವರು 14 ಅಂಶಗಳನ್ನ ಜಾರಿಗೆ ತರ್ತಾರೆ. ಇದು ಯಾವಾಗ ಅಂತಂದ್ರೆ 3ನೇದು ಆಪ್ಷನ್ ಸರಿಯಾದ ಉತ್ತರ 8ನೇ ಜನವರಿ 1918. ಎಸ್ 37ನೇ ಪ್ರಶ್ನೆ ಎಸ್ ಇಂದಿರಾ ಗಾಂಧಿ ಅವರು ಬ್ರೋಕ್ ದ ಸೈಕಲ್ ಆಫ್ ಅಂದ್ರೆ ಕಂಟಿನ್ಯೂ ಆಗಿ 5 ವರ್ಷಕ್ಕೊಮ್ಮೆ ಈ ಅಸೆಂಬ್ಲಿ ಲೋಕಸಭೆ ಎಲೆಕ್ಷನ್ ಅಂಡ್ ಸ್ಟೇಟ್ ಅಸೆಂಬ್ಲಿ ನಡೀತಾ ಇದ್ವು. ಅದನ್ನ ಟರ್ಮ್ ಅನ್ನ ಮಿಡ್ ಟರ್ಮ್ ಆಗಿ ಮಧ್ಯಂತರ ಚುನಾವಣೆ ಘೋಷಣೆ ಮಾಡಿದ್ದು ಯಾವಾಗ ಅಂತಂದ್ರೆ 1971ರಲ್ಲಿ. 28ನೇ ಪ್ರಶ್ನೆ ಐಡೆಂಟಿಫೈ ದ ಕೋಲ್ಡ್ ವಾರ್ ಇವೆಂಟ್ಸ್ ಅಂತಿದೆ. ಎಸ್ ಅದಕ್ಕೆ ಸರಿಯಾದ ಉತ್ತರ ಏನಂದ್ರೆ ABC ಓನ್ಲಿ ಅಂತೇಳಿ. AB ಕೊರೆನ್ ವಾರ್ ಅಂಡ್ ವಿಯೆಟ್ನಾಂ ವಾರ್ ಅಂಡ್ C ಅಂತಂದ್ರೆ ಕ್ಯೂಬನ್ ಕ್ರೈಸಿಸ್ ಅಂತೇಳಿ. ಎಸ್ 29ನೇ ಪ್ರಶ್ನೆ ಹೂ ರೋಟ್ ದ ಬುಕ್ ಎ ಸಿಸ್ಟಮ್ ಅನಾಲಿಸಿಸ್ ಆಫ್ ಪೊಲಿಟಿಕಲ್ ಲೈಫ್ ಅಂತೇಳಿ. ಎಸ್ ಎಲ್ರಿಗೂ ಗೊತ್ತಿರುವಂತ ಪ್ರಶ್ನೆ ಇದು. ಡೇವಿಡ್ ಈಸ್ಟನ್ ರೈಟ್ ಆನ್ಸರ್. 30ನೇ ಪ್ರಶ್ನೆ ಅರೇಂಜ್ ದ ಫಾಲೋವಿಂಗ್ ಗ್ಲೋಬಲ್ ರೀಜನಲ್ ಆರ್ಗನೈಸೇಷನ್ ಅಂಡ್ ಅಸೆಂಡಿಂಗ್ ಆರ್ಡರ್ ಆಸ್ ಫಾರ್ ದೇರ್ ಎಸ್ಟಾಬ್ಲಿಷ್ಮೆಂಟ್ ಅಂತಿದೆ. ಎಸ್ ಇವೆಲ್ಲ ಗೊತ್ತಿರಬೇಕು. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎಸ್ 1 CBAED ಅನ್ನುವಂಥ 1ನೇ ಆಪ್ಷನ್ ಸರಿಯಾದ ಉತ್ತರ. 31ನೇದು MS ಗಿಲ್ ಇದೆ. ಅಂದ್ರೆ ಇವ್ರು ಯಾರಂದ್ರೆ ಚೀಫ್ ಎಲೆಕ್ಷನ್ ಕಮಿಷನರ್ಸ್ ಇದೆ. ಅಸೆಂಡಿಂಗ್ ಆರ್ಡರ್ ನಲ್ಲಿ ಅದರ ಜೋಡಿಸಬೇಕು. ಅದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 4ನೇದು ಅಂದ್ರೆ CEDAB ಅನ್ನುವಂಥದ್ದು ಸರಿಯಾದ ಉತ್ತರ. 32ನೇ ಪ್ರಶ್ನೆಗೆ ಎಸ್ ಸ್ವಾಮಿ ವಿವೇಕಾನಂದ ಬಗ್ಗೆ ಇದೆ. ಅದ್ರ ಬಗ್ಗೆ ಡಿಸೆಂಡಿಂಗ್ ಆರ್ಡರ್ ಅಲ್ಲಿ ಹೊಂದಿಸ್ಬೇಕಂತಿದೆ.
ಎಸ್, ಇಸ್ವಿಗಳು ಈ ಎಕ್ಸಾಮ್ ಅನ್ನು ನೋಡಿದಾಗ ಬಹಳ ಡೇಟ್ಗಳು ಇಸ್ವಿಗಳು ಇರುವಂತದ್ದನ್ನ ನಾವು ನೋಡ್ಬೋದು. ಮೂರನೇ ಆಪ್ಷನ್ ಸರಿಯಾದ ಉತ್ತರ DBCEA ಅಂತೇಳಿ. DBCEA. ಎಸ್. 33 ಐಡೆಂಟಿಫೈ ದ ಅಥಾರಿಟಿಯನ್ ರಿಜಿಮ್ಸ್ ಅಂತಿದೆ ಎಟ್ ದ ಗ್ಲೋಬಲ್ ಲೆವೆಲ್ ಅಂತೇಳಿ. ಇದಕ್ಕ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎಸ್, ಮೂರನೇದು ಡಿ ಮತ್ತು ಇ ಓನ್ಲಿ ಅಂತೇಳಿ. ಡಿ ಮತ್ತು ಎನ್ ನಾರ್ತ್ ಕೊರಿಯಾ ಮತ್ತು ಸೌದಿ ಅರೇಬಿಯಾ ಅಂತೇಳಿ. 34ನೇ ಪ್ರಶ್ನೆ ಪ್ರತಿಪಾದನೆ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಮೂರನೇದು ಎ ಇಸ್ ದ ಕರೆಕ್ಟ್ ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಅಂತೇಳಿ. ಎಸ್. 35ನೇ ಪ್ರಶ್ನೆ ಮ್ಯಾಚ್ ದ ಫಾಲೋವಿಂಗ್ ಅಂತಿದೆ. ಎಸ್, ಮ್ಯಾಚ್ ದ ಫಾಲೋವಿಂಗ್. ಇದಕ್ಕೆ ರೈಟ್ ಆನ್ಸರ್ ಏನಂತಂದ್ರೆ ಒಂದನೇದು A1B3C2D4 ಅನ್ನುವಂಥದ್ದು ಸರಿಯಾದ ಉತ್ತರ. ಎಸ್. 36ನೇ ಪ್ರಶ್ನೆ ಇಲ್ಲಿ ಕೂಡ ಮ್ಯಾಚ್ ದ ಫಾಲೋವಿಂಗ್. ಸುಮಾರು 15-20 ಪ್ರಶ್ನೆಗಳು ಹೊಂದಿಸಿ ಬರೀರಿ ಮ್ಯಾಚ್ ದ ಫಾಲೋವಿಂಗ್ ಇದೆ. ಎಸ್. ಇದಕ್ಕೆ ವಾರ್ ರೆವಲ್ಯೂಷನ್ ಅದರ ಜೊತೆಗೆ ಇಯರ್ ಮುಂದೆ ಇದೆ, ಜೋಡಿಸ್ಬೇಕು ಇದನ್ನ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಒಂದನೇದು ಎಸ್, ಒಂದನೇದಲ್ಲ ಇದು A3 ಅಂತಂದ್ರೆ ಎರಡನೇದಾಗಬೇಕಿದು. ಎರಡನೇದು A3B4C2D1 ಅಂತಂದ್ರೆ ಆಪ್ಷನ್ ಸೆಕೆಂಡ್ ಇಸ್ ದ ಕರೆಕ್ಟ್ ಆನ್ಸರ್. ಸೆಕೆಂಡ್. 37ನೇ ಪ್ರಶ್ನೆ ಇಲ್ಲಿ ಕೂಡ ಅಷ್ಟೇ ಮ್ಯಾಚ್ ದ ಫಾಲೋವಿಂಗ್ ಅಂತ ಇದೆ. ಬ್ರಿಟನ್ ವುಡ್ ಇನ್ಸ್ಟಿಟ್ಯೂಷನ್ ಸಂಬಂಧಪಟ್ಟಂಗೆ ಇರುವಂತದ್ದು. ಎಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎಸ್, ಎರಡನೇದು A2B3C4D1 ಅಂತೇಳಿ. ಪ್ರತಿಪಾದನೆ ಕಾರಣ ಅಂತಿದೆ. ಎಸ್, ಪ್ರತಿಪಾದನೆ ಬ್ರಿಟಿಷ್ ವೈಸ್ರಾಯ್ ಲಾರ್ಡ್ ಕರ್ಜನ್ ಸ್ಟೇಟೆಡ್ ಇನ್ ದ 1901 that it would be madness for us to cross the Himalaya and occupy Tibet, and this is British policy in very reason ಅಂತೇಳಿ. ಬಿಗ್ way helped the Chinese to re-establish their hold over the Tibet during 1905-1911 ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಾರೆ ಒಂದನೇದು ಬೋತ್ ಎ ಅಂಡ್ ಆರ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತೇಳಿ. 39 ದ ಕೀ ಹ್ಯೂಮನ್ ಡೆವಲಪ್ಮೆಂಟ್ ಇಂಡಿಕೇಟರ್ಸ್ ಆರ್ ಅಂತಿದೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್, ಉತ್ತರ ಎ 1 2 3 4 ಅಂತಿದೆ. ಇದಕ್ಕೆ ಮೂರನೇದು ಸರಿಯಾದ ಉತ್ತರ 3. 39ಕ್ಕೆ ಮೂರನೇದು. 40ಕ್ಕೆ ದ ಫಸ್ಟ್ ಅಡ್ಮಿನಿಸ್ಟ್ರೇಟಿವ್ ರಿಫಾರ್ಮ್ಸ್ ಕಮಿಷನ್ ವಾಸ್ ಎಸ್ಟಾಬ್ಲಿಷ್ಡ್ ಅಂತಿದೆ. ವಿತ್ ಡೇಟ್ ಕೇಳಿದ್ದಾರೆ. ಮೊದಲನೆಯ ಆಡಳಿತ ಸುಧಾರಣೆ ಕಮಿಷನ್ ಯಾವಾಗ ಅಂತಂದ್ರೆ ಎರಡನೇ ಆಪ್ಷನ್ ಸರಿಯಾದ ಉತ್ತರ ಜನವರಿ 5, 1966. 41 ಅರೇಂಜ್ ದ ಇವೆಂಟ್ಸ್ ಕೋಲ್ಡ್ ವಾರ್ ಪೀರಿಯಡ್ ಇನ್ ದ ಡಿಸೆಂಡಿಂಗ್ ಗಾರ್ಡ್ ಅಂತಿದೆ. ಎಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್, ನಾಲ್ಕನೇದು BEDAC ಅಂತೇಳಿ. ಎಸ್. 42 ಅರೇಂಜ್ ದ ಇವೆಂಟ್ಸ್ ರಿಲೇಟೆಡ್ ಟು ಲೈಫ್ ಆಫ್ ವಿನಾಯಕ್ ದಾಮೋದರ್ ಸಾವರ್ಕರ್ ಅಂತ ಅಸೆಂಡಿಂಗ್ ಆರ್ಡರ್ ಅಲ್ಲಿದೆ. ಎಸ್, ಸುಮಾರು ಇಸ್ವಿ ಬಗ್ಗೆನ ಪ್ರಶ್ನೆ ಪತ್ರಿಕೆ ಇರೋ ರೀತಿಯಲ್ಲಿದೆ ಇದು. ಎಸ್, ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಮೂರನೇದು ABCED ಅನ್ನುವಂಥದ್ದು ಸರಿಯಾದ ಉತ್ತರ. 43ನೇ ಪ್ರಶ್ನೆ. ಎಸ್, 43ನೇ ಪ್ರಶ್ನೆಗೆ ಒನ್ ವಿಚ್ ಡೇ ದ ಟ್ರೈಫಲ್ ಎಂಟೆಂಟ್ ಫಾರ್ಮಲಿ condemned the Ottoman Empire of the crime against humanity and civilization in the backdrop of the American genocide ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎಸ್, ರೈಟ್ ಆನ್ಸರ್ ನಾಲ್ಕನೇದು ಮೇ 24, 1915. 44ನೇ ಪ್ರಶ್ನೆ ಐಡೆಂಟಿಫೈ ದ ಕ್ಯಾರೆಕ್ಟರ್ಸ್ ಆಫ್ ದ ಪಾರ್ಲಿಮೆಂಟರಿ ಫಾರ್ಮ್ ಆಫ್ ಗೌರ್ಮೆಂಟ್ ಅಂತಿದೆ. ಸಂಸದೀಯ ಪದ್ಧತಿಯ ಲಕ್ಷಣಗಳು ಯಾವುವು ಅಂತೇಳಿ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 4 ಆಪ್ಷನ್ ಅಲ್ಲಿ SABC ಅಂತೇಳಿ. ಕಲೆಕ್ಟಿವ್ ರೆಸ್ಪಾನ್ಸಿಬಿಲಿಟಿ, ಡಿಜುಲೇಷನ್ ಆಫ್ ಲೋವರ್ ಹೌಸ್, ಲೀಡರ್ಶಿಪ್ ಆಫ್ ದ ಪ್ರೈಮ್ ಮಿನಿಸ್ಟರ್ ಅನ್ನುವಂಥದ್ದು ಸರಿಯಾದ ಉತ್ತರ. ಅಂದ್ರೆ ಇಲ್ಲಿ ಇದೆ ಪ್ರೆಸಿಡೆಂಟ್ ಇಸ್ ದ ರಿಯಲ್ ಬಾಸ್ ಅಂತಿದೆ. ರಿಯಲ್ ಅಲ್ಲದ ಹೆಸರಿಗೆ ಮಾತ್ರ ಇರುವಂತದ್ದು. ಪ್ರೆಸಿಡೆಂಟ್ ಈಸ್ ಡೈರೆಕ್ಟ್ಲಿ ಎಲೆಕ್ಟೆಡ್ ಇಲ್ಲ, ಇಂಡೈರೆಕ್ಟ್ಲಿ ಎಲೆಕ್ಟೆಡ್ ಆಗ್ತಾರೆ ಎಲ್ಲಿ ಸಂಸದೀಯ ಪದ್ಧತಿ ಸರ್ಕಾರದಲ್ಲಿ. 45ನೇದು ಇನ್ ವಿಚ್ ಇಯರ್ ವಿಠಲ್ ಭಾಯ್ ಪಟೇಲ್ ವಾಸ್ ಎಲೆಕ್ಟೆಡ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತಿದೆ. ಇಸ್ವಿಗಳೇನೆ ಹೆಚ್ಚಿರುವಂತದ್ದು. ಅದಕ್ಕೆ ಸರಿಯಾದ ಉತ್ತರ 1924. 46ನೇ ಪ್ರಶ್ನೆ ವಂದಿಸಿ ಬರಿ ಅಂತಿದೆ. ಇದಕ್ಕೆ ಸಂಬಂಧಪಟ್ಟಂಗೆ
ಈ ಪ್ರತಿ ಸಾರಿನೂ ಒಂದು ಪ್ರಶ್ನೆ ಇದ್ದೇ ಇರ್ತೈತಿ. ಈ ಸಾಲ್ಟ್, INF, ಟ್ರೀಟಿ, ಸ್ಟಾರ್ಟ್ ಟು ಅನ್ನುವಂಥದ್ದು ಇದ್ದೇ ಇರ್ತೈತಿ. ಇದಕ್ಕೆ ಸರಿಯಾದ ಉತ್ತರ ಏನಂತ 4ನೇದು A4, B3, C2, D1 ಅಂತೇಳಿ. A4 ಅಂದ್ರೆ ಸಾಲ್ಟ್ 1972, B ಅಂದ್ರೆ INF, ಟ್ರೀಟಿ, SB3 ಅಂತಂದ್ರೆ 1987, ಸಾಲ್ಟ್ 2 ಅಂತಂದ್ರೆ ಮೂರನೇದು 2 ಅಂದ್ರೆ 1993, ಡಿಗೆ 4ನೇದು 1972. A4, B3, C2, D1. 47 ಇವೆಂಟ್ಸ್ ಅಂಡರ್ ದ ನೆಹರು ಲೀಡರ್ಶಿಪ್ ಅಂದ್ರೆ ಪ್ರಧಾನಮಂತ್ರಿ ಇದ್ದಾಗ ಅವರ ಲೀಡರ್ಶಿಪ್ ಸಂಬಂಧಪಟ್ಟಂತೆ ಇವೆಂಟ್ಸ್ಗಳನ್ನು ಅದರ ಬಗ್ಗೆ ನೋಡೋದಾದ್ರೆ ಇಲ್ಲಿ ಆಪ್ಷನ್ಸ್ ಇದೆ. ಸರಿಯಾದ ಉತ್ತರ ಏನಂದ್ರೆ 47ಕ್ಕೆ 2ನೇದು ACDE ಓನ್ಲಿ ಅಂತೇಳಿ. 48 ದ ಪೀಸ್ ಆಫ್ ವೆಸ್ಟ್ಫಾಲಿಯಾ ವಾಸ್ ಸೈನ್ಡ್ ಅಂತಿದೆ. ನಮ್ಗೆಲ್ರಿಗೂ 1648 ಅಂತ ಗೊತ್ತಿರುತ್ತು, ಬಟ್ ಅದ್ರಾಗ ಮಂತ್ ಕೇಳಿದ್ದಾರೆ. ಅದಕ್ಕೆ ಸರಿಯಾದ ಉತ್ತರ ಅಕ್ಟೋಬರ್ 1648 ವೆಸ್ಟ್ಫಾಲಿಯಾ ಒಪ್ಪಂದ. 49 ಫಿನಾನ್ಸ್ ಕಮಿಷನ್ ಚೇರ್ಮನ್ ಬಗ್ಗೆ ಕೇಳಿದ್ದಾರೆ. 280ನೇ ಆರ್ಟಿಕಲ್ ಪ್ರಕಾರ ಸ್ಥಾಪನೆ ಆಗಿರುವಂಥದ್ದು. ಅದು ಡಿಸೆಂಡಿಂಗ್ ಆರ್ಡರ್ದಲ್ಲಿ ಸೇರಿಸುವಂಥದ್ದು, ಇದಕ್ಕೆ ಜೋಡಿಸುವಂಥದ್ದು. ಸರಿಯಾದ ಉತ್ತರ ಏನಂತಂದ್ರೆ 4ನೇದು CBDAE ಅಂತೇಳಿ. 50ನೇದು ಅರೇಂಜ್ ದ ಫಾಲೋವಿಂಗ್ UN ಸೆಕ್ರೆಟರಿ ಜನರಲ್ಸ್ ಇನ್ ದ ಡಿಸೆಂಡಿಂಗ್ ಆರ್ಡರ್. ಸುಮಾರು ಸಾರಿ ಪ್ರಶ್ನೆ ಇದ್ರ ಮೇಲೆ ಬರುತ್ತೆ, ಇದು ಎಲ್ರಿಗೂ ಗೊತ್ತಿರಲೇಬೇಕು. ವಿಶ್ವಸಂಸ್ಥೆಯ ಕಾರ್ಯದರ್ಶಿಗಳ ಪಟ್ಟಿ ನಮಗೆ ಕ್ರಮವಾಗಿ ಯಾವ ದೇಶ ಅಂತೇಳಿ ಗೊತ್ತಿದ್ರೆ ನಾವು ಉತ್ತರವನ್ನು ಹಾಕ್ಬೋದು. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಸರಿಯಾದ ಉತ್ತರ ಎಷ್ಟನೇದ 4ನೇದು CEDBA ಅಂತೇಳಿ. ನೆಕ್ಸ್ಟ್ 51ನೇ ಪ್ರಶ್ನೆ HN ಸೈನಲ್ ಕಮಿಟಿ 1961 ಬಗ್ಗೆ ಇದೆ. ಅದಕ್ಕೆ ಸಂಬಂಧಪಟ್ಟಂತ ಯಾವ ವಿಚಾರದ ಬಗ್ಗೆ ಇದೆ ಅಂತೇಳಿ, ಇದು ಲಾ ಆಫ್ ಕಂಟೆಂಪ್ಟ್ ಆಫ್ ಕೋರ್ಟ್ಸ್ ಬಗ್ಗೆ ಇರುವಂಥದ್ದು. ಇನ್ನು ಲಾಂಗ್ ಎಕ್ಸ್ಪ್ಲನೇಷನ್ ಇದೆ, ಅದನ್ನು ಕಡಿಮೆ ಮಾಡಿದ್ದೀನಿ ಅಷ್ಟೇ. 52ನೇ ಪ್ರಶ್ನೆ ಜಾನ್ ಸ್ಟಾರ್ಟ್ ಮಿಲ್ಸ್ ಮೆಂಬರ್ ಆಫ್ ಬ್ರಿಟಿಷ್ ಪಾರ್ಲಿಮೆಂಟ್ ಡ್ಯೂರಿಂಗ್ ಅಂತಿದೆ. JS ಮಿಲ್ ಮೆಂಬರ್ ಆಗಿರುವಂಥದ್ದು ಯಾವ ಅವಧಿಯಲ್ಲಿ ಅಂತಿದೆ. ಇದು 4ನೇ ಆಪ್ಷನ್ 1865ರಿಂದ 68. 53 ಬಿಕೋ ಪರೇಖಾ ಪ್ರೊಡ್ಯೂಸ್ಡ್ ಆನ್ ಡೆಪ್ತ್ ಸ್ಟಡಿ ಆಫ್ ಮಲ್ಟಿಕಲ್ಚರಲಿಸಮ್ ಇನ್ ಈಸ್ ನೋಟೆಡ್ ವರ್ಕ್ ಅಂತಿದೆ. ಅದು 4ನೇ ಆಪ್ಷನ್ ಸರಿಯಾದ ಉತ್ತರ ರೀಥಿಂಕಿಂಗ್ ಮಲ್ಟಿಕಲ್ಚರಿಸಮ್, ಕಲ್ಚರಲ್ ಡೈವರ್ಸಿಟಿ ಆ್ಯಂಡ್ ಪೊಲಿಟಿಕಲ್ ಥಿಯರಿ ಅನ್ನುವಂಥದ್ದು ಪ್ರತಿಪಾದನೆ ಮತ್ತು ಅದರ ಬಗ್ಗೆ ಇದೆ. ಇದಕ್ಕೆ ಸರಿಯಾದ ಉತ್ತರ ಏನು ಅಂತಂದ್ರೆ 2ನೇದು ಬೋತ್ ಆರ್ ಕರೆಕ್ಟ್ ಬಟ್ ಆರ್ ನಾಟ್ ಎಕ್ಸ್ಪ್ಲನೇಷನ್ ಅನ್ನುವಂಥದ್ದು ಸರಿಯಾದ ಉತ್ತರ. ರೀಜನಲ್ ಆರ್ಗನೈಸೇಷನ್ ಬಗ್ಗೆ ಇದೆ. ಎಕನಾಮಿಕ್ ಕೋಆಪರೇಷನ್ ಆರ್ಗನೈಸೇಷನ್, ಕೌನ್ಸಿಲ್ ಆಫ್ ಯುರೋಪ್, ಆಸಿಯನ್ ರೀಜನ್ ಫೋರನ್, ಆಮೇಲೆ ಆಫ್ರಿಕನ್ ಯೂನಿಯನ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 1ನೇದು A4 ಅಂತೇಳಿ. A4 ಅಂದ್ರೆ ಎಕನಾಮಿಕ್ ಕೋಆಪರೇಷನ್ ಆರ್ಗನೈಸೇಷನ್ 10, B3 ಅಂದ್ರೆ ಕೌನ್ಸಿಲ್ ಆಫ್ ಯುರೋಪ್ 47, C2 ಅಂತಂದ್ರೆ ಆಸಿಯನ್ ರೀಜನಲ್ ಫೋರಂ 27, ಆಫ್ರಿಕನ್ ಯೂನಿಯನ್ D1 ಅಂದ್ರೆ 54 ದೇಶಗಳು ಮೆಂಬರ್ಶಿಪ್ ಇರುವಂಥದ್ದು. 56 ಅರೇಂಜ್ ದ ಕರೆಕ್ಟ್ ಸೀಕ್ವೆನ್ಸ್ ಆಫ್ ಅಟಾರ್ನಿ ಜನರಲ್ ಆಫ್ ಇಂಡಿಯಾ ಡಿಸೆಂಡಿಂಗ್ ಆರ್ಡರ್ ಆಫ್ ದೇರ್ ಎನ್ಚೂರ್ ಅಂತ ಇದೆ. ಇದು ಅಶೋಕ್ ಕೆ ದೇಸಾಯಿ. ನೋಡ್ರಿ, ಅಟಾರ್ನಿ ಜನರಲ್ ಬಗ್ಗೆ ನಮಗೆ ಗೊತ್ತಿರಲೇಬೇಕು. ಬರೀ ಹೆಸರಷ್ಟಲ್ಲ, ಅವ್ರ ಅವಧಿ ಕೂಡ ಗೊತ್ತಿರಬೇಕು, ಅವಾಗ ಇದನ್ನು ಹಾಕ್ಬೋದು. ಆಪ್ಷನ್ಸ್ ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 1ನೇದು ABDEC ಅಂತೇಳಿ. ABDEC. 57 ನರಸಿಂಹರಾವ್ ಫಾಟ್ ಅಂಡ್ 1 ಎಲೆಕ್ಷನ್ ಫ್ರಾಮ್ ಅಂತಿದೆ. ನರಸಿಂಹರಾವ್ ಅವರು ಯಾವ್ಯಾವ ರಾಜ್ಯದಿಂದ ಎಲೆಕ್ಷನ್ ಗೆದ್ದಿದ್ರು ಅಂತಂದ್ರೆ 1ನೇ ಆಪ್ಷನ್ಸ್ ಕರೆಕ್ಟ್ ಆಂಧ್ರ ಪ್ರದೇಶ್, ಒರಿಸ್ಸಾ ಮತ್ತು ಮಹಾರಾಷ್ಟ್ರದಿಂದ. 58 ಪ್ರಶ್ನೆ ಇದೆ. 58ನೇ ಪ್ರಶ್ನೆ ಅದಕ್ಕೆ ಸರಿಯಾದ ಉತ್ತರ ಹೇಳೋದಾದ್ರೆ ಗೆರಾಲ್ಡ್ ಫೋರ್ಡ್ ಅನ್ನುವಂಥದ್ದು ಸರಿಯಾದ ಉತ್ತರ. 59 ದ ಯುನೈಟೆಡ್ ಸವರೈನ್ ಬೆಂಗಾಲ್ 1947 ಪ್ರಪೋಸಲ್ ವಾಸ್ ಅಡ್ವೊಕೇಟೆಡ್ ಬೈ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಅಬುಲ್ ಹಶೀಮ್ ಅನ್ನುವಂಥದ್ದು ಸರಿಯಾದ ಉತ್ತರ. ಇಲ್ಲಿ ಮ್ಯಾಚ್ ದ ಫಾಲೋವಿಂಗ್ ಇದೆ, ಡೈರೆಕ್ಟ್ ಉತ್ತರನ ಬಂದಿದೆ. 1ನೇ ಆಪ್ಷನ್ ಸರಿಯಾದ ಉತ್ತರ. A2, B3, C1, D4 ಅನ್ನುವಂಥದ್ದು ಸರಿಯಾದ ಉತ್ತರ. 61ನೇ ಇದು ಕಾರಣ ಮತ್ತು ಪ್ರತಿಪಾದನೆ ಬಗ್ಗೆ ಇದೆ. ಇದಕ್ಕೆ ಸಂಬಂಧ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋದಾದ್ರೆ 62ನೇ ಪ್ರಶ್ನೆ ಅರೇಂಜ್ ದ ಫಾಲೋವಿಂಗ್ ಇವೆಂಟ್ಸ್ ಇನ್ ಡಿಸೆಂಡಿಂಗ್ ಆರ್ಡರ್ ಅಂತಿದೆ.
62 62ಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಉತ್ತರ ಏನಂತಂದ್ರೆ ಎಸ್ ಸಿ. 4ನೇ ಆಪ್ಷನ್ ಸರಿಯಾದ ಉತ್ತರ CAEBD ಅನ್ನುವಂಥದ್ದು. ಎಸ್ 63ನೇ ಪ್ರಶ್ನೆ 63ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂತಂದ್ರೆ ಮೂರನೇದು ಇಂಡಿಯನ್ ಕೌನ್ಸಿಲ್ ಆಕ್ಟ್ 1861 ಅನ್ನುವಂಥದ್ದು. ಎಸ್ ಮಾಡರ್ನ್ ಪೊಲೀಸ್ ಬ್ಯೂರೋಕ್ರಸಿ ಇನ್ ಇಂಡಿಯಾ ಬಂದಿರುವಂಥದ್ದು ಮೂರನೇ ಆಪ್ಷನ್. ಎಸ್ 64ನೇ ಪ್ರಶ್ನೆ ಎಸ್ ಅಮೆರಿಕನ್ ಕಾನ್ಸ್ಟಿಟ್ಯೂಷನ್ ಜುಡಿಷಿಯರ್ ಬಗ್ಗೆ ಹೇಳುವಂಥದ್ದು ಯಾವುದಂದ್ರೆ ಆರ್ಟಿಕಲ್ 3. 4ನೇ ಆಪ್ಷನ್ ಸರಿಯಾದ ಉತ್ತರ. 65 ಆಸ್ಟ್ರೇಲಿಯನ್ ಹೌಸ್ ಆಫ್ ರಿಪ್ರೆಸೆಂಟೇಟಿವ್ ಆಸ್ ದ ಸ್ಟ್ರೆಂತ್ ಆಫ್ ಅಂತ ಕೇಳಿದ್ದಾರೆ. ಫ್ರೆಂಚ್ ದೇಶದ್ದು ಕೇಳಿದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಕೇಳಿದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಮೂರನೇದು ಎಸ್ 150 ಅನ್ನುವಂಥದ್ದು. 66ನೇ ಪ್ರಶ್ನೆ ಶ್ಯಾಮ್ ಪ್ರಸಾದ್ ಮುಖರ್ಜಿ ಬಗ್ಗೆ ಇದೆ. ಬೆಂಗಾಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಲ್ಲಿ ಯಾವಾಗ ಎಲೆಕ್ಟೆಡ್ ಆದ್ರು ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 1929. ಮೂರನೇದು ಆಪ್ಷನ್ ಸರಿಯಾದ ಉತ್ತರ. 67 ದ ನ್ಯಾಷನಲ್ ಡೆಮೊಕ್ರೆಟಿಕ್ ಅಲಯನ್ಸ್ ಅಂಡರ್ ದ ನರೇಂದ್ರ ಮೋದಿ ಕೇಮ್ ಇನ್ ಟು ಪವರ್ ಫಾರ್ ಸೆಕೆಂಡ್ ಟೈಮ್ 2019. ಫ್ಯೂ ಇಂಪಾರ್ಟೆಂಟ್ ಇವೆಂಟ್ಸ್ ಆಫ್ ಇಂಡಿಯಾ ಸೆಕೆಂಡ್ ಟರ್ಮ್ ಅಂಡರ್ ದ ಮೋದಿ ಅವರ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಉತ್ತರನ ಡೈರೆಕ್ಟ್ ಹೇಳೋದಾದ್ರೆ ಎಸ್ ಎಲ್ AB ಅನ್ನುವಂಥದ್ದು ಸರಿಯಾದ ಉತ್ತರ. AB ಅನ್ನುವಂಥದ್ದು. 68ನೇ ಪ್ರಶ್ನೆ ವಿಚ್ ಆಫ್ ಫಾಲೋವಿಂಗ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಎಂಪವರ್ ದ ವುಮೆನ್ ಇನ್ ಇಂಡಿಯಾ. ಮಹಿಳಾ ಸಬಲೀಕರಣಕ್ಕೋಸ್ಕರ ಬಂದಿರುವಂಥದ್ದು ಯಾವ ಆರ್ಟಿಕಲ್ ಅಂತಂದ್ರೆ ಎಸ್ ಇಲ್ಲಿ ಅಷ್ಟು ತಿದ್ದುಪಡಿ ಕೊಡಲಾಗಿದೆ. ಇದ್ರಾಗ ಅದಕ್ಕೆ ಸಂಬಂಧಪಟ್ಟಿರೋದು ಯಾವುದಂದ್ರೆ BCE ಅಂತೇಳಿ 73, 74 ಅಂಡ್ E ಅಂತಂದ್ರೆ 106ನೇ ಕೊನೆಯ ತಿದ್ದುಪಡಿ. ಎಸ್ 69 ಹೂ ರೋಟ್ ದ ಇಂಡಿಯಾ ವೇ ಸ್ಟ್ರಾಟಜೀಸ್ ಫಾರ್ ಆನ್ ಅನ್ಸರ್ಟೈನ್ ವರ್ಲ್ಡ್ ಅಂತೇಳಿ ಇದನ್ನ ಕೃತಿಯನ್ನು ಬರೆದವ್ರು ಯಾರಂತ ಇದೆ. ಎಸ್ ಇದು ಸರಿಯಾದ ಉತ್ತರ ಎಸ್ ಜಯಶಂಕರ್. 2ನೇ ಆಪ್ಷನ್. 70ನೇ ಪ್ರಶ್ನೆ ಪ್ರತಿಪಾದನೆ ಮತ್ತು ಕಾರಣ ಇದೆ. ಇದಕ್ಕೆ ಡೈರೆಕ್ಟ್ ಸರಿಯಾದ ಉತ್ತರ ಹೇಳೋದಾದ್ರೆ ಎಸ್ ಮೂರನೇದು ಎ ಇಸ್ ದ ಕರೆಕ್ಟ್ ಬಟ್ ಆರ್ ಇಸ್ ನಾಟ್ ಕರೆಕ್ಟ್ ಅಂತ ಹೇಳಿ. 71ನೇ ಪ್ರಶ್ನೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ವಾಸ್ ಎಲೆಕ್ಟೆಡ್ ಪ್ರೆಸಿಡೆಂಟ್ ಆಫ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಂತೇಳಿ. ಎಸ್ ಇದು ಭಾರತದ ಸಂವಿಧಾನ ರಚನೆ ಬಗ್ಗೆ ನಾನೇ ವಿಡಿಯೋವನ್ನು ಮಾಡಿದ್ದೀನಿ. ಅದ್ರಾಗ ಸುಮಾರು ಪ್ರಶ್ನೆಗಳು 2-3 ಪ್ರಶ್ನೆಗಳು ಈ ನೆಟ್ಟಲ್ಲಿ ಬಂದಿದ್ದಾವೆ. ಇದು ಕೂಡ ಒಂದು ಅಂದ್ರೆ ಎಸ್ ಡೀಟೇಲ್ ಆಗಿ ನಾವು ಓದಲೇಬೇಕು. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ ಒಂದನೇದು ಡಿಸೆಂಬರ್ 11, 1946. 72ನೇ ಪ್ರಶ್ನೆ ಇದಕ್ಕೆ ಸರಿಯಾದ ಉತ್ತರ ಹೇಳೋದಾದ್ರೆ ಎಸ್ ಒಂದನೇದು ಆನ್ ಐಡೆಂಟಿಟಿ ಇನ್ಸ್ಟಿಟ್ಯೂಟ್ ಥ್ರೂ ದ ಸ್ಟೈಲೈಸ್ಡ್ ರಿಪಿಟೇಷನ್ ಆಫ್ ಆಕ್ಟ್ ಅಂತ ಹೇಳಿ. 73ನೇ ಪ್ರಶ್ನೆ ಎಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಈ ವಲಸಿಗರ ಬಗ್ಗೆ ಅಧ್ಯಯನ ಮಾಡೋದು ಕಮಿಟಿ ರಚನೆ ಮಾಡಿದ್ರು. ಅದರ ಅಧ್ಯಕ್ಷರು ಯಾರಾಗಿದ್ರು ಅಂದ್ರೆ ಚೇರ್ಮನ್ LN ಸಿಂಘವಿ ಅನ್ನುವಂಥದ್ದು 1ನೇ ಆಪ್ಷನ್ ಸರಿಯಾದ ಉತ್ತರ. 74 ಎಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ ಒಂದನೇದು A3, B4, C1, D1. ಎಸ್ ಎಸ್ ಇಲ್ಲಿ C1 ಇಲ್ಲಿ D2 ಅಂತೇಳಿ. ಎಸ್ 1ನೇ ಆಪ್ಷನ್ ಸರಿಯಾದ ಉತ್ತರ A3, B4, C1, D2 ಅಂತ ಹೇಳಬೇಕ್ರಿ. D2. ಎಸ್ 75ನೇ ಪ್ರಶ್ನೆ ಮ್ಯಾಚ್ ದ ಫಾಲೋವಿಂಗ್ ಅಂತಿದೆ. ಅವರ ಬುಕ್ಸ್ ಬರೆದಿರುವಂತದ್ದಿದೆ. ಸರಿಯಾದ ಉತ್ತರ 4ನೇದು A1, B4, C3, D2 ಅನ್ನುವಂಥದ್ದು ಸರಿಯಾದ ಉತ್ತರ. 76ನೇದು ಪ್ರತಿಪಾದನೆ ಮತ್ತು ಕಾರಣ ಇದೆ. ಇದಕ್ಕೆ ಸರಿಯಾದ ಉತ್ತರ ಡೈರೆಕ್ಟ್ ಹೇಳೋದಾದ್ರೆ ಎಸ್ ಸರಿಯಾದ ಉತ್ತರ ಏನಂತಂದ್ರೆ ಒಂದನೇದು ಬೋತ್ A ಅಂಡ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A ಅಂತೇಳಿ. 77ನೇ ಪ್ರಶ್ನೆ ಇಲ್ಲೂ ಕೂಡ ಪ್ರತಿಪಾದನೆ ಮತ್ತು ಕಾರಣ ಇದೆ. ಎಸ್ ಇದಕ್ಕೂ ಕೂಡ ಡೈರೆಕ್ಟ್ ಆನ್ಸರ್ ಅನ್ನ ಹೇಳೋದಾದ್ರೆ ಎಸ್ 78 ದ ಎಸ್ಟಾಬ್ಲಿಷ್ಡ್ ಆಫ್ ಫೆಡರಲ್ ರೈಲ್ವೆ ಅಥಾರಿಟಿ ಟು ಲುಕ್ ಆಫ್ಟರ್ ದ ಅಡ್ಮಿನಿಸ್ಟ್ರೇಟಿವ್ ಆಫ್ ರೈಲ್ವೆ ವಾಸ್ ಪ್ರೊವೈಡೆಡ್ ಬೈ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್ 4ನೇದು ಗೌರ್ಮೆಂಟ್ ಆಫ್ ಇಂಡಿಯಾ ಆಕ್ಟ್ ಆಫ್ 1935 ಅನ್ನುವಂಥದ್ದು ಸರಿಯಾದ ಉತ್ತರ. 79 ಪ್ರತಿಪಾದನೆ ಮತ್ತು ಕಾರಣ ಇದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್ ಒಂದನೇದು ಬೋತ್ A ಅಂಡ್ ಆರ್ ಕರೆಕ್ಟ್ ಅಂಡ್ ಆರ್ ಇಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ A ಅಂತೇಳಿ. 80 ಐಡೆಂಟಿಫೈ ದ ಡೆಪ್ಟಿ ಸ್ಪೀಕರ್ಸ್ ಆಫ್ ಡೆಪ್ಟಿ ಪ್ರೆಸಿಡೆಂಟ್ ಆಫ್ ಸೆಂಟ್ರಲ್ ಲೆಜಿಸ್ಲೇಟಿವ್ ಅಸೆಂಬ್ಲಿ ಬಿಫೋರ್ ಇಂಡಿಪೆಂಡೆನ್ಸ್ ಅಂತ ಇದೆ. ಎಸ್ ಇದು ಇಟ್ ಇಸ್ ವೆರಿ ಡೆಪ್ತ್ ಅನ್ಸುತ್ತೆ ಇದು ಪ್ರಶ್ನೆ. ಇದು ಎಸ್ ಇದಕ್ಕೆ ಸರಿಯಾದ ಉತ್ತರ ಯಾವುದು ಅಂತಂದ್ರೆ ಎಸ್ ಒಂದನೇದು ABC ಓನ್ಲಿ ಅಂತೇಳಿ. ABC 1ನೇ ಆಪ್ಷನ್ ಸರಿಯಾದ ಉತ್ತರ. 81ನೇ ಪ್ರಶ್ನೆಗೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅಸೆಂಡಿಂಗ್ ಆರ್ಡರ್ ಅಲ್ಲಿ
ಅವರ ಅವಧಿಗೆ ಅನುಗುಣವಾಗಿ ಜೋಡಿಸಬೇಕು. ಎಸ್, ಇದು ಕೂಡ ಅಷ್ಟೇ. ಇದಕ್ಕೆ ಸರಿಯಾದ ಡೈರೆಕ್ಟ್ ಆನ್ಸರ್ ಹೇಳೋದಾದ್ರೆ ಎಸ್, 4ನೇದು EDCBA ಅಂತೇಳಿ. 82 ಹೂ ವಾಸ್ ದ ಫಸ್ಟ್ ನಾನ್ ಕಾಂಗ್ರೆಸ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅಂತ. ಇದು ನಮ್ಮ ಕನ್ನಡಿಗರು, ಕರ್ನಾಟಕದವರು ಮಾತ್ರ ಬೇಗ ಹಾಕ್ಬೋದು, ಬೇರೆ ಸ್ಟೇಟ್ನವರು ಇದಕ್ಕೆ ಕಷ್ಟ ಅನಿಸುತ್ತೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ 2ನೇದು ರಾಮಕೃಷ್ಣ ಹೆಗಡೆ ಅಂತೇಳಿ. ಎಸ್, ರಾಮಕೃಷ್ಣ ಹೆಗಡೆ 2ನೇದು. 83ನೇ ಪ್ರಶ್ನೆ, ಇನ್ ವಿಚ್ ಇಯರ್ ಆಫ್ ದ ವೈಸ್ರಾಯ್ ಆಫ್ ದ ಇಂಡಿಯಾ ಪಾಸ್ಡ್ ಎ ರೆಸಲ್ಯೂಷನ್ ಆಫ್ ಲೋಕಲ್ ಸೆಲ್ಫ್ ಗೌರ್ಮೆಂಟ್ ಬಗ್ಗೆ ಯಾವಾಗ ಅಂತಂದ್ರೆ ಎಸ್, ಇದು ಕೂಡ ಅಷ್ಟೇ. 1ನೇ ಆಪ್ಷನ್ಸ್ 1882 ಅಂದ್ರೆ 1ನೇ ಆಪ್ಷನ್ ರೈಟ್ ಆನ್ಸರ್ ಅಂತೇಳಿ. 84ನೇದು ಹೂ ರೋಟ್ ದ್ಯಾಟ್ ವುಮೆನ್ ಶುಡ್ ಬಿ ಅಕ್ವೈರ್ ಹ್ಯೂಮನ್ ವರ್ಚ್ಯೂ ಬೈ ದ ಸೇಮ್ ಮೀನ್ಸ್ ಆಸ್ ಮೆನ್ ಅಂತೇಳಿ. ಅದು ಆ ರೀತಿ ಹೇಳಿದವರು ಯಾರು ಅಂತಂದ್ರೆ ಎಸ್, ರೈಟ್ ಆನ್ಸರ್ ಈಸ್, ಇದು ಕೂಡ ಅಷ್ಟೇ 2ನೇದು ಮೇರಿ ವಾಲ್ಸ್ಟೋನ್ ಕ್ರಾಫ್ಟ್ ಅಂತೇಳಿ. 85ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎಸ್, ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್, ಲೆಬನಾನ್. ಎಸ್, 2ನೇ ಆಪ್ಷನ್ ಸರಿಯಾದ ಉತ್ತರ. 86 ವಿಚ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಅಸೆಂಡಿಂಗ್ ಆರ್ಡರ್ ಅಂತೇಳಿ. ಎಸ್, ಇದು ತಿದ್ದುಪಡಿಗಳ ಬಗ್ಗೆ ಗೊತ್ತಿರಲೇಬೇಕು. ಎಸ್, ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ BCDEA ಅಂತೇಳಿ. ಆ ಇಸ್ವಿ ಗೊತ್ತಿದ್ರೆ ಹಾಕ್ಬೋದು ಇದನ್ನ. 1ನೇದು ಆಪ್ಷನ್ ಸರಿಯಾದ ಉತ್ತರ BCDEA ಅಂತೇಳಿ. 87ನೇ ಪ್ರಶ್ನೆ, ಮ್ಯಾಚ್ ದ ಫಾಲೋವಿಂಗ್ ಅಂತಿದೆ. ಅವ್ರು ಕೊಟ್ಟಿರುವಂಥದ್ದು 1 ಅಂತಿದೆ, ಅದು ಉತ್ತರ ತಪ್ಪು. ಆದರೆ ಇಲ್ಲಿ ಸರಿಯಾದ ಉತ್ತರ ಏನಂತಂದ್ರೆ 4ನೇದು ಮಹಾರಾಷ್ಟ್ರ 1971 ಅಲ್ಲಿ ಲೋಕಾಯುಕ್ತ ಬಂದಿರೋದ್ರಿಂದ ಇಲ್ಲಿ A1 ಅನ್ನುವಂಥದ್ದು ಒಂದೇ ಇದೆ. ಹಾಗಾಗಿ ಸರಿಯಾದ ಉತ್ತರ A1, B2, C3, D4 ಅನ್ನುವಂಥದ್ದು. 86ನೇ ಪ್ರಶ್ನೆ, ಅರೇಂಜ್ ದ ಫಾಲೋವಿಂಗ್ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಡಿಸೆಂಡಿಂಗ್ ಆರ್ಡರ್ ಅಂತಿದೆ. ಎಸ್, ಇದಕ್ಕೆ ಸರಿಯಾದ ನೋಡಿ, ರಾಷ್ಟ್ರಪತಿ ಬಗ್ಗೆ ಉಪರಾಷ್ಟ್ರಪತಿ ಸುಮಾರು ಅವರ ಅವರೋಹಣ ಆರೋಹಣದಲ್ಲಿ ಜೋಡಿಸೋದಕ್ಕೆ ಹೇಳಿರುವಂಥದ್ದು. ಎಸ್, ಅವ್ರ ಹೆಸರು ಗೊತ್ತಿರಬೇಕು. ಅವರು ಯಾವ ಅವಧಿ ನಂತರ ಯಾರ ನಂತರ ಯಾರಂತ ಗೊತ್ತಾಗ ಮಾತ್ರ ನಾವು ಉತ್ತರವನ್ನು ಹಾಕ್ಬೋದು. ಇಲ್ಲಿ ಸರಿಯಾದ ಉತ್ತರ 3ನೇದು ADECB ಎನ್ನುವಂಥದ್ದು ಸರಿಯಾದ ಉತ್ತರ. 89 ಹೂ ಪ್ರಪೋಸ್ಡ್ ಟ್ರುತ್ ಆಸ್ ಆನ್ ಇನ್ಕ್ರೆಡಿಬಿಲಿಟಿ ಟುವರ್ಡ್ಸ್ ಮೆಟರಿಟಿವ್ಸ್ ಅಂತೇಳಿ. ಇದು ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್, 1ನೇದು ಜೀನ್ ಫ್ರಾಂಕಾಯ್ಸ್ ಲೆಟಾರ್ಡ್ ಅಂತೇಳಿ. ಎಸ್, 90ನೇ ಪ್ರಶ್ನೆ, ಮ್ಯಾಚ್ ದ ಫಾಲೋವಿಂಗ್ ಅಂತಿದೆ. ಎಸ್, ಇದು ಲೋಕಸಭೆ ಸೀಟು ಮತ್ತು ರಾಜ್ಯಸಭೆ ಸೀಟುಗಳು ಎಷ್ಟೆಷ್ಟಿದಾವೆ ಅನ್ನುವಂಥದ್ದು ಇದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ A4, B4, C2, D1 ಅನ್ನುವಂಥದ್ದು ಸರಿಯಾದ ಉತ್ತರ. 91ನೇ ಪ್ರಶ್ನೆ, ಎಸ್, ಆಸ್ ಪರ್ ದ ಪ್ಯಾಸೇಜ್ ಇರುವಂತ ಪ್ರಶ್ನೆಗಳು ಇವು. ಇದಕ್ಕೆ ಸರಿಯಾದ ಉತ್ತರ ಏನಂದ್ರೆ 1999 3ನೇ ಆಪ್ಷನ್. 92 ಆಸ್ ಪರ್ ದ ಪ್ಯಾಸೇಜ್ ಈಸ್ಟ್ ಟೈಮರ್ ವಾಸ್ ಎ ಪೋರ್ಚುಗೀಸ್ ಕಾಲೋನಿ ಫಾರ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಎಸ್, ಓರ್ 300 years ಅಂತೇಳಿ. 93ನೇ ಪ್ರಶ್ನೆಗೆ ಎಸ್, 93ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಏನಂತಂದ್ರೆ 4ನೇದು 2,17,000 ಅಂತೇಳಿ. 94ನೇ ಪ್ರಶ್ನೆಗೆ ಉತ್ತರ ಯಾವುದಂತಂದ್ರೆ ಎಸ್, 1ನೇದು 1975 ಅಂತೇಳಿ 1ನೇ ಆಪ್ಷನ್. 95ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದಂತಂದ್ರೆ ಎಸ್, 3ನೇದು ಆಪ್ಷನ್ ಸರಿಯಾದ ಉತ್ತರ 75% ಅಂತೇಳಿ. 96ನೇ ಪ್ರಶ್ನೆಗೆ ಎಸ್, ಸರಿಯಾದ ಉತ್ತರ ಯಾವುದಂತಂದ್ರೆ 4ನೇದು 3 tier ಪಂಚಾಯತ್ ರಾಜ್ ಸಿಸ್ಟಮ್ ಅಂತೇಳಿ. 97ನೇ ಪ್ರಶ್ನೆಗೆ ಸರಿಯಾದ ಉತ್ತರ 1ನೇದು ಕಮ್ಯುನಿಟಿ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಂಡ್ ನ್ಯಾಷನಲ್ ಎಕ್ಸ್ಟೆನ್ಷನ್ ಸರ್ವಿಸ್ ಅನ್ನುವಂಥದ್ದು. 98ನೇ ಪ್ರಶ್ನೆ, ವಾಟ್ ಡಿಡ್ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ರೆಕಮೆಂಡೆಡ್ ಫಾರ್ ದ ಡಿಸ್ಟ್ರಿಕ್ಟ್ ಲೆವೆಲ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಯಾವುದಂದ್ರೆ 1ನೇದು ಜಿಲ್ಲಾ ಪರಿಷತ್ ಅಂತೇಳಿ. 99ನೇ ಪ್ರಶ್ನೆ, ದ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ರೆಕಮೆಂಡೆಡ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಸ್ಕೀಮ್ ಆಫ್ ಅಂತಿದೆ. ಇದಕ್ಕೆ ಸರಿಯಾದ ಉತ್ತರ ಏನಂತಂದ್ರೆ ಡೆಮೋಕ್ರೆಟಿಕ್ ಡಿಸೆಂಟ್ರಲೈಸೇಷನ್ ಅಂತೇಳಿ. ಕೊನೆ ಪ್ರಶ್ನೆ, ವೆನ್ ವಾಸ್ ದ ಬಲವಂತ್ ರಾಯ್ ಮೆಹ್ತಾ ಕಮಿಟಿ ಅಪಾಯಿಂಟೆಡ್ ಅಂತಿದೆ. ಎಸ್, ಆನ್ಸರ್ ಈಸ್ ಥರ್ಡ್ ಒನ್ 1957. ಸುಮಾರು ಒಂದು ಅಥವಾ ಎರಡು ಹಿಂಗೆ ಎಕ್ಸ್ಚೇಂಜ್ ಆಗಬಹುದು, ಬದಲಾಯಿಸಬಹುದು. ಐ ಥಿಂಕ್ UGC ನೀಡಿರುವಂತ ಈ ಆನ್ಸರ್ ಇವನ್ನ ಯಾಕೆ ತಿಳ್ಕೊಬೇಕಂತಂದ್ರೆ ಮುಂದೆ ಮತ್ತೆ ಪ್ರಶ್ನೆಗಳು ರಿಪೀಟ್ ಆದಂತ ಸಂದರ್ಭದಲ್ಲಿ ಖಂಡಿತ ಇವು ಮುಂದಿನ ಪರೀಕ್ಷೆಗಳಲ್ಲಿ ಹೆಲ್ಪ್ ಆಗ್ತಾವಂತ ಹೇಳ್ತಾ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ.